ಯಾವ್ದು ಬೇಗ ಓಪನ್ ಆಗ್ತದೋ ಅದು. ಅವ್ರು ನನಗೆಯಿಂದ ಮನೆ ಕೊಟ್ಟಿಲ್ಲ, ಒಳ್ಳೇದೇ ಆಯ್ತು. ಒಂದು ಪಾಲಿಸಿ ಮಾಡ್ತೀರಿ ಅಲ್ಲ, ನಮಗೆ ಕೊಟ್ಟಿರೋದ್ರಿಂದ ಇನ್ನು ಮುಂದೆ ಯಾವ ವಿರೋಧ ಪಕ್ಷ ನಾಯಕರಿಗೂ ಮನೆ ಸಿಗದಂಗೆ ನೋಡ್ಕೊಳ್ಳೋಣ ನಾವು ನೆಕ್ಸ್ಟ್ ನಮ್ಮ ಸರ್ಕಾರ ಬಂದಾಗ. ಸರ್, ಈಗ ಇದರಿಂದ ನಾಗೇಂದ್ರ ವಿಚಾರ ಇಟ್ಕೊಂಡಿರೋದ್ರಿಂದ ಉಳಿದೆಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚೆನೆ ಮಾಡೋಕ್ಕಾಗಿಲ್ಲ. ಅವ್ನು ಬೇಸರ ಇಲ್ವಾ ನಿಮಗೆ? ಸರ್, ಯತ್ನಾಳ್ ಅವರು ಒಂದು ಮಾತು ಹೇಳಿದ್ರು ಸರ್, ಡಿ ಕೆ ಶಿವಕುಮಾರ್ ಮತ್ತು ಬಿಜೆಪಿ ಜೆಡಿಎಸ್ ನಾಯಕರ ನಡುವೆ ಒಂದು ರೀತಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ. ಈ ಬಿಡದಿ ನೈಸ್ ವಿಚಾರ ಸಂಬಂಧಪಟ್ಟಂತೆ ಹೋರಾಟ ಮಾಡಿಲ್ಲ. ಕಳೆದ 10 ಅಧಿವೇಶನದಲ್ಲಿ ರೈತರದು 10 ಸರಿ ಹೋರಾಟ ಮಾಡಿದಿರಿ, ವಿಧಾನಸಭೆ ಒಳಗಡೆನೂ ಹೋರಾಟ ಮಾಡಿದಿರಿ, ಉತ್ತರ ಕರ್ನಾಟಕ ವಿಚಾರವಾಗೂ ಮಾಡಿದಿರಿ, ಬಿಡದಿ ವಿಚಾರವಾಗಂತೂ ನಾನೇ ಹೋಗಿದ್ದೀನಿ, ಸ್ವತಃ ಹೋಗಿ ನಾನೇ ಬಂದಿದ್ದೀನಿ, ಬರದ ಬಗ್ಗೆ ಹೋರಾಟ ಮಾಡಿದ್ದೀನಿ, ಫ್ಲಡ್ ಬಗ್ಗೆ ಗಂಟೆಗಟ್ಟಲೆ ಮಾತಾಡಿದ್ದೀನಿ. ಟಚ್ ಅಂಡ್ ಗೋ ಇಂದ ಏನು ಆಗಲ್ಲ ಅಂತ ಗೊತ್ತಾದ ಮೇಲೆ ಇದನ್ನ ಒಂದು ತಾರ್ಕಿಕ ಅಂತ್ಯ. ನೀವು ಯಾವಾಗೂ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಕೆಲವು ಸರಿ ಬರಿತಾ ಇರ್ತೀರ, ತಾರ್ಕಿಕ ಬಿಜೆಪಿಯವರು ಬರದ್ದು ಟಚ್ ಮಾಡ್ತಾರೆ, ವಾಕೌಟ್ ಮಾಡ್ತಾರೆ, ಹಿಂಗೆಲ್ಲ ಬರೀತಾರೆ. ಅದಕ್ಕೆ ನೋ ಟಚ್ ಅಂಡ್ ಗೋ, ಫಿನಿಶ್ ಅಷ್ಟೇ. ಈ ಸರಿ ಮಾಡೇ ಮಾಡ್ತೀನಿ. ನಮ್ಮ ಹೋರಾಟಕ್ಕೆ, ಬಿಜೆಪಿಯ ಹೋರಾಟಕ್ಕೆ ಬೆಲೆ ಸಿಗುತ್ತೆ ಅನ್ನೋ ವಿಶ್ವಾಸ. ಇವ್ರು ಕೊಡಲಿಲ್ಲ ಅಂದ್ರೆ ದೇವರೇ ಡಿಸೈಡ್ ಮಾಡಿಬಿಟ್ಟವ್ರು. ಇವ್ ಮನೆ ಕಳಿಸ್ಬೇಕು ಅಂತ ದೇವರೇ ಡಿಸೈಡ್ ಮಾಡಿ ಅಷ್ಟು ಸರಿ ಕೂಗಿದಿರಿ. ದೇವರ ಹೆಸರು ಅಷ್ಟು ಸರಿ ಕೂಗಿಲ್ಲ. ಅಷ್ಟು ಸರಿ ವಿಧಾನಸಭೆ ಒಳಗಡೆ ನಮ್ಮ ಎಲ್ಲ ಶಾಸಕರು ಗಂಟ್ಲೆಲ್ಲ ಹೋಗ್ಬಿಟ್ಟಿದೆ, ಅಷ್ಟು ಕೂಗಿದಿರಿ ನಾವು. ಗ್ಯಾರಂಟಿ ಈ ಒಂದು ಏನು 187 ಕೋಟಿ ದಲಿತರ ಹಣವನ್ನು ನುಂಗದಂಥವನಿಗೆ ಒಂದು ಶಿಕ್ಷೆ ಆಯಿತು ಅಂತ ಹೇಳಿದ್ರೆ ಇದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಂದು ಮೆಸೇಜ್. ಅಲ್ಲಿ ಅವರು ದಲಿತರಿಗೆ ನ್ಯಾಯ ಕೊಟ್ಟಂಗೆ ಪಾರ್ಲಿಮೆಂಟಲ್ಲಿ ಪತ್ರಿಕೆ ಲೀಕ್ ಆಗಿದೆ ಅಂತೇಳಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಂಡ್ರು. 50 ಸರಿ ಆಗಿರ್ಬೇಕು ಅದು ಲೀಕ್ ಪ್ರಶ್ನೆ ಪತ್ರಿಕೆ, 106 ಸರಿ ಆಗಿದೆ. ನಾವು ಇಲ್ಲೂ ಬಿಡಲ್ಲ. ನಾವು ಇಲ್ಲಿ ನಾಗೇಂದ್ರನ ರಾಜೀನಾಮೆ ತಗೊಳೋದು ಶತಸಿದ್ಧ. ಫಿನಿಶ್. ಇಲ್ಲೆಲ್ಲ ಎಲ್ಲ ಮಂತ್ರಿಗಳು ಪೇಮೆಂಟ್ ಅಲ್ಲಿ ಬಂದಿರೋರು ಎಲ್ಲ 100, 150. ಅದರಿಂದ ಪೇಮೆಂಟೇ ಅವ್ರಿಗೆ ವರ ಮಾನದಂಡ ಇರೋದ್ರಿಂದ ಅದರಿಂದ ಅವ್ರ ಪರ್ಫಾರ್ಮೆನ್ಸ್, ಹಣನೇ ಅವ್ರ ಪರ್ಫಾರ್ಮೆನ್ಸ್. ಮುಂದಿನ ದಿನಗಳಲ್ಲಿ ಯಾವ್ದಾವ್ದು ಬಿಟ್ಟಿದಿರೋ ಅವೆಲ್ಲವನ್ನ ತಗೊಂತೀವಿ ನಾವು. ಯಾಕಂದ್ರೆ ಬಿಡದಿದೇನು ಇವತ್ತಿಗೆ ಏನು ಮುಗಿಯಲ್ಲ, ನೈಸ್ದು ಇವತ್ತಿಗೆ ಏನು ಮುಗಿಯಲ್ಲ, ನಮ್ದು ಕಂಟಿನ್ಯೂ ಆಗ್ತೈತೆ. ಅದರಿಂದ ಮುಂದಿನ ದಿನಗಳಲ್ಲಿ ಅಧಿವೇಶನಗಳಲ್ಲಿ ನೈಸ್ ಇರ್ಬೋದು, ಬಿಡದಿ ಇರ್ಬೋದು, ಇವೆಲ್ಲವನ್ನ ಮುಂದಿನ ದಿನಗಳಲ್ಲಿ ನಾವು ತಗೊಂತೀರಿ. ಯಾವುದು ಬಿಡಲ್ಲ. ಬಿಜೆಪಿ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀರಿ ಅಂತ ಕೆಲಸ ಮಾಡಬೇಕಾಗಿತ್ತು, ಅದನ್ನು ಮಾಡಿದಿರಿ. ವೈಟಿಂಗ್ ಫಾರ್ ದ ರಿಸಲ್ಟ್. ಎಕ್ಸಾಮ್ ಆಗಿದೆ, ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತೀವಿ. ಅದನ್ನು ಚರ್ಚೆ ಮಾಡ್ತೀರಿ. ಯಾಕಂದರೆ ನಾವು ನಾಗೇಂದ್ರ ರಾಜೀನಾಮೆ ಮತ್ತು ಬರದ ವಿಚಾರವಾಗಿ ನಾವು ಪಾದಯಾತ್ರೆ ಮಾಡ್ತಾ ಇದ್ರಿ. ನೋಡೋಣ, ಪಾರ್ಟಿಯಲ್ಲಿ ಅದನ್ನು ಚರ್ಚೆ ಮಾಡ್ತೀರಿ. ನಾನು ಪಾರ್ಟಿಯಲ್ಲಿ ಚರ್ಚೆ ಮಾಡಿದ್ಮೇಲೆ ಹೇಳ್ತೀನಿ. ಅದಕ್ಕೆ ಅವರು ಪಾರ್ಟಿಯಿಂದ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ನನಗೆ ಯಾವುದೇ ಕಾಂಗ್ರೆಸ್ ಅವ್ರ ಜೊತೆ ನನಗೇನು ಆಗಬೇಕಾಗಿದ್ದ ಅವಶ್ಯಕತೆ ಇಲ್ಲ. ನಾವೆಲ್ಲ ಸರ್ಕಾರ ಇದ್ದಾಗ ನೋಡಿದ್ದೀರಿ ನಮ್ಮಿಂದ ಏನೇನು ಕೆಲಸ ಮಾಡಿಸ್ಕೊಂಡು ಹೋದ್ರು, ಏನೇನು ಮಾಡ್ಕೊಂಡು ಹೋದ್ರು. ಅಂದರೆ ಅವ್ರ ಅಧಿಕಾರಕ್ಕೆ ಬಂದಾಗ ನಮ್ಮನ್ನೇ ಹಾಕ್ತಾರ. ನನಗೆ ಮನೆನೇ ಕೊಟ್ಟಿಲ್ಲ ಅವರು. ನನಗೆ ಮನೆನೇ ಕೊಡ್ದಿರ 3 ವರ್ಷದಿಂದ ಸತಾಯಿಸ್ತಾವ್ರೆ. 8 ಬಾರಿ ಪತ್ರ ಬರೆದಿದ್ದೀನಿ, 16 ಬಾರಿ ಕೇಳಿದ್ದೀನಿ. ನನ್ನ ಅವರ ಸಂಬಂಧ ಅಳಸೋಗಿದೆ, ನನ್ನ ಕಾಂಗ್ರೆಸ್ಸಿನ ಸಂಬಂಧ ಅಳಸೋಗಿದೆ.
ಅದರಿಂದ ಅವ್ರ ಮನೆ ಕೊಡೋದು ಬೇಡ, ನಾನು ತಗೊಳೋದು ಬೇಡ, ಅವ್ರ ಅಂಗಲ್ಲೂ ಇರಲ್ಲ ನಾನು. ಅಲ್ಲ ಸರ್, ಬಹಳಷ್ಟು ಕಾಂಗ್ರೆಸ್ ಮತ್ತೆ ಬಿಜೆಪಿ MLA-ಗಳಿಗೆ ಸಿದ್ದರಾಮಯ್ಯ ಬೆಂಬಲ ಬೇಕು ಅಂತ ಅನಿಸಿರ್ಬೇಕು, ಆ ಕಾರಣಗಳಿಗೋಸ್ಕರ ಏನೋ ಹೋಗ್ತಾರ. ಅದು ಅವ್ರ ಅವಶ್ಯಕತೆ ಇಲ್ಲ. ಅವರವರ ವೈಯಕ್ತಿಕ, ಅದು ಅವರವರ ವೈಯಕ್ತಿಕ. ನಾನು ಆ ವೈಯಕ್ತಿಕ ವಿಚಾರಕ್ಕೆ ನಾನು ಎಂಟ್ರಿ ಆಗಲ್ಲ. ನನಗೆ ಯಾವುದೇ ಕಾಂಗ್ರೆಸ್ಸಿನ ನಾಯಕರ ಅವಶ್ಯಕತೆ ನನಗಿಲ್ಲ. ಮೈ ಗಾಡ್ ಈಸ್ ಅಟಲ್ ಬಿಹಾರಿ ವಾಜಪೇಯಿ, ಮೈ ಗಾಡ್ ಈಸ್ BJP, ಮೈ ಗಾಡ್ ಈಸ್ ಕಮಲ. ಅಷ್ಟೇ. ಭಾರತ್ ಮಾತಾ ಕಿ ಜೈ.